ಅಣ್ಣ ಒಂದ್ ಕಪ್ ಕಾಫಿ ಕೊಡಿ. ಕಾಫಿ ರೆಡಿ ಆಯ್ತಾ? ಕಾಫಿ ಕಾಫಿ ಕಾಫಿ. ಎಲ್ಲೆಲ್ಲೂ ಕಾಫಿಯಾದೆ ಕಾರುಬಾರು. ನಮ್ಮೆಲ್ಲರ ಬೆಳಗ್ಗೆ ಶುರುವಾಗುವುದೇ ಈ ಕಾಫಿಯಿಂದ. ಎಷ್ಟು ಸುವಾಸನೆಯುಳ್ಳ ಘಮಘಮಿಸುವ ಮನೋಲ್ಲಾಸಭರಿತ ಕಾಫಿ. ಕುಡಿಯುವುದೇ ಒಂದು ರೀತಿಯ ಸೊಗಸು. ಕಾಫಿ ಕುಡಿಯುವಾಗ ಎಂದಾದರೂ ನೀವು ಯೋಚಿಸಿದ್ದೀರಾ, ಈ ಕಾಫಿ ಹೇಗೆ ಚಾಲ್ತಿಗೆ ಬಂತು, ಹೇಗೆ ಕಂಡುಹಿಡಿಯಲಾಯಿತು? ಕಾಫಿಯ ಉಗಮವೇ ಒಂದು ರೋಚಕವಾದ ಕತೆ. ಕಾಫಿಯ ಕತೆ ಶುರು ಮಾಡುವ, ಬನ್ನಿ ಕೇಳುವ. ಅನಂತವಾಗಿ ಹರಡಿರುವ ಈ ಮರುಭೂಮಿ, ಇಲ್ಲಿ ಸೂರ್ಯನ ಪ್ರಖರತೆ ಕೇವಲ ಭೂಮಿಯನ್ನಷ್ಟೇ ಅಲ್ಲ, ಮನುಷ್ಯನ ಆತ್ಮವಿಶ್ವಾಸವನ್ನೂ ಸುಡುತ್ತಿತ್ತು. ಇಬ್ಬರು ಪ್ರಯಾಣಿಕರು ತಮ್ಮ ಒಂಟೆಯೊಂದಿಗೆ ಮೈಲುಗಟ್ಟಲೆ ಸಾಗುತ್ತಿದ್ದಾರೆ. ಬಾಯಾರಿಕೆ ತೀವ್ರವಾಗಿದೆ. ಅವರ ಬಳಿಯಿದ್ದ ಕೊನೆಯ ಹನಿ ನೀರು ಖಾಲಿಯಾಗಿದೆ. ಸಾವಿನಂಚಿನಲ್ಲಿದ್ದವರಿಗೆ ಎದುರಿನಲ್ಲಿ ಒಂದು ಮರೀಚಿಕೆಯಂತೆ ಕಂಡಿದ್ದು ಆ ಪುಟ್ಟ ಒಯಸಿಸ್. ಆದರೆ ಅಲ್ಲಿರುವ ನೀರು ಅತೀ ಕಡಿಮೆ ಮತ್ತು ಗಲೀಜಾಗಿತ್ತು. ವಿಧಿಯಿಲ್ಲದೆ ಜೀವ ಉಳಿಸಿಕೊಳ್ಳಲು ಆ ನೀರನ್ನೇ ಬಿಸಿ ಮಾಡಿ ಕುಡಿಯಲು ನಿರ್ಧರಿಸುತ್ತಾರೆ. ಬೆಂಕಿಯ ಜ್ವಾಲೆ ಏರುತ್ತಿತ್ತು. ಪಾತ್ರೆಯ ನೀರು ಕುದಿಯಲಾರಂಭಿಸಿತು. ಅಷ್ಟರಲ್ಲಿ ಪ್ರಕೃತಿಯ ಒಂದು ಚಮತ್ಕಾರ ನಡೆಯಿತು. ಯಾವುದೋ ಒಂದು ಪೊದೆಯಲ್ಲಿದ್ದ ಕಾಫಿಯ ಬೀಜಗಳು ಅಚಾನಕ್ಕಾಗಿ ಆ ಕುದಿಯುವ ನೀರಿನ ಪಾತ್ರೆಗೆ ಬಿದ್ದವು. ಆ ಶುದ್ಧವಲ್ಲದ ನೀರು ಮೆಲ್ಲನೆ ಕಡು ಬೂದು ಮತ್ತು ಕಂದು ಬಣ್ಣಕ್ಕೆ ತಿರುಗಿತು. ಹಸಿವು ಮತ್ತು ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಆ ಇಬ್ಬರೂ ಆ ಬಣ್ಣ ಬದಲಾದ ನೀರನ್ನೇ ಕುಡಿಯುತ್ತಾರೆ. ಅದರ ಒಂದು ಗುಟುಕು ಅವರ ಗಂಟಲಿಳಿಯುತ್ತಿದ್ದಂತೆ ದೇಹದಲ್ಲಿ ವಿದ್ಯುತ್ ಸಂಚರಿಸಿದ ಅನುಭವ. ಸುಸ್ತಾಗಿದ್ದ ಅವರ ಮನಸ್ಸಿನಲ್ಲಿ ಹೊಸ ಹುರುಪು, ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತು. ಇದು ಬರೀ ನೀರಲ್ಲ, ಮನಸ್ಸಿಗೆ ಉಲ್ಲಾಸ ನೀಡುವ ಮಧುರ ಪಾನೀಯವೆಂದು ಅರಿತ ಅವರು ಕೂಡಲೇ ಆ ಅದ್ಭುತ ಬೀಜಗಳನ್ನು ಸಂಗ್ರಹಿಸಲು ಶುರುಮಾಡಿದರು. ಹಾಗೆ ಅಂದು ಆ ಮರುಭೂಮಿಯ ಒಡಲಲ್ಲಿ ಹುಟ್ಟಿದ್ದೇ ಇಂದು ಜಗತ್ತನ್ನೇ ಎಚ್ಚರಿಸುವ ಕಾಫಿ.